ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಅಭ್ಯರ್ಥಿಗಳಿಗೆಲ್ಲ ಮಕ್ಕಳಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಬರೆದಿರುವಂಥದ್ದಾಗಿರುತ್ತೆ. ನೀವುಗಳು ರಿಸಲ್ಟ್ ಯಾವಾಗ ಪ್ರಕಟ ಮಾಡ್ತಾರೆ ಏನು ಎತ್ತ ಅಂತ ವೈಟ್ ಕೂಡ ಮಾಡ್ತಾ ಇರ್ತೀರ. ದಿನನಿತ್ಯ ನಿಮಗೊಂದು ಕ್ಯೂರಿಯಾಸಿಟಿಗಳು ಅಥವಾ ಒಂದು ಆತಂಕ ಭಯ ಆಗಿರ್ಬೋದು ಆಗ್ತಿರುತ್ತೆ. ಚೆನ್ನಾಗಿ ಸ್ಕೋರ್ ಮಾಡ್ತೀವಿ, ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ವಿ, ಚೆನ್ನಾಗಿ ಎಕ್ಸಾಮ್ ಬರ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಭವಿಷ್ಯದಲ್ಲಿ ಯಾವ ಒಂದು ಕೋರ್ಸ್ ತಗೋಬೇಕು, ಸೊ ರಿಸಲ್ಟ್ ಇಷ್ಟ ಆಗ್ಬೋದು, ಎಷ್ಟು ಪರ್ಸೆಂಟೇಜ್ ಬರ್ಬೋದು, ನಮ್ಮದು ಟಾಪರ್ ಆಗ್ತೀವ, ಬ್ಯಾನರಲ್ಲಿ ಬರ್ತೀವ, ಆಗ ಈಗ ಸ್ಟೇಟ್ ಟಾಪರ್ ಆಗ್ತೀವ ಅಂತ ಒಂದು ಕನ್ಫ್ಯೂಷನ್ಸ್ ಅಥವಾ ಒಂದು ಎಕ್ಸೈಟ್ಮೆಂಟ್ ಇದೆ. ಇನ್ನು ಕೆಲ ಅಭ್ಯರ್ಥಿಗಳಿಗೆ ನಮ್ಮದು ಸ್ಕೋರ್ ಕಡಿಮೆ ಆಗ್ಬಿಡುತ್ತಾ, ನಾವು ಮತ್ತೆ ಎಕ್ಸಾಮ್ ಟು ಬರೀಬೇಕು ಅಥವಾ ಫೇಲ್ ಆಗ್ಬಿಡ್ತೀವಿ, ಪಾಸ್ ಆಗ್ತೀವಿ, ಇಷ್ಟ ಮಾರ್ಕ್ಸ್ ನಿಂತ್ಕೋಬಹುದು, ಆಗ ಈಗ ಅಂತ ಗೊಂದಲ ಇರುವಂಥದ್ದಾಗಿರುತ್ತೆ. ಸೊ ಎಲ್ಲ ಮಕ್ಕಳಿಗೆ ಹೇಳ್ತಿರುವಂಥದ್ದು ಏನಂದ್ರೆ ರಿಸಲ್ಟ್ ಬರೋ ತನಕ ರಿಸಲ್ಟಲ್ಲಿ ಏನು ಬೇಕಾದ್ರೆ ಆಗ್ಬೋದೇ ಇರುತ್ತೆ. ನಿಮ್ಮ ಒಂದು ರಿಸಲ್ಟ್ ಪಾಸ್ ಆಗುವಂಥವ್ರು ಹೆಚ್ಚಿಗೆ ಅಂಕನ ಕೂಡ ಗಳಿಸಿರ್ಬೋದು. ಸೊ ಒಂದು ಫೇಲ್ ಆಗ್ತಕ್ಕಂಥ ಅಭ್ಯರ್ಥಿ ಕೂಡ ಪಾಸ್ ಆಗಿರ್ಬೋದಾಗಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಸೊ ಆ ಕಾರಣಕ್ಕೆ ಹೇಳ್ತಿರುವಂಥದ್ದು ರಿಸಲ್ಟ್ ಬರೋ ತನಕ ಆರಾಮಾಗಿರಿ ಅಂತಕ್ಕಂಥದ್ದನ್ನ ಒಂದು ಹೇಳ್ತಾ, ಸೊ ನಂತರದಲ್ಲಿ ಐಚೂರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಕೂಡ ಹೇಳ್ತಾ, ಈಗ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋದ್ರೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಒಂದು ಡೇಟನ್ನು ಕೊಟ್ಟಿದ್ರು. ಅಂದರೆ ಎಕ್ಸಾಮ್ ಮುಂಚೆನೇ ಅವರು ಒಂದು ಈ ಮಹತ್ವದ ಬದಲಾವಣೆ ರೀತಿಯಲ್ಲಿ ಈ ಬಾರಿ ಒಂದು ರಿಸಲ್ಟ್ ಡೇಟನ್ನು ಫಿಕ್ಸ್ ಮಾಡಿದೀವಿ ಅಂತ ಮಾಹಿತಿನ ಕೊಟ್ಟರು. ಸಂಭಾವ್ಯ ದಿನಾಂಕ ಎಲ್ಲ ಅಂತೆಲ್ಲ ಹೇಳಿದ್ರು. ಏಪ್ರಿಲ್ ತಿಂಗಳು 7ನೇ ತಾರೀಕು 2026ಕ್ಕೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಎಕ್ಸಾಮ್ ಏನೇ ಶುರು ಕೂಡ ಆಗಿರಲಿಲ್ಲ. ಆ ನಂತರದಲ್ಲಿ ಎಕ್ಸಾಮ್ ಎಲ್ಲ ಶುರುವಾಯಿತು. ಫೆಬ್ರವರಿ 28ರಿಂದ ಮಾರ್ಚ್ 17ರ ತನಕ ಎಲ್ಲ ಎಕ್ಸಾಮ್ ಆಯಿತು. ನಂತರ ಒಂದು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಕೂಡ ಒಂದು ಮಾರ್ಚ್ ತಿಂಗಳು 22ರಿಂದ ಶುರುವೆಲ್ಲ ಆಯಿತು. ನಾವು ಕೂಡ ನಿಮಗೆ ಮಾಹಿತಿನ ಕೊಟ್ಟಿದ್ವಿ. ಸೊ ಆದರೆ ಇವಾಗ ಸದ್ಯಕ್ಕೆ ರಿಸಲ್ಟ್ ಅಂತದಕ್ಕೆ ಸಾಕಷ್ಟು ಅಭ್ಯರ್ಥಿಗಳು ಎಲ್ಲ ಕಡೆನೂ ಕೂಡ ಚೆಕ್ ಮಾಡ್ತಾ ಇದ್ದೀರಾ. ರಿಸಲ್ಟ್ ಯಾವಾಗ ಬರ್ಬೋದು ಹಾಗೆ ಅಂತ ಅಂದ್ಬಿಟ್ಟು ವೆಬ್ಸೈಟ್ ಆಗಿರ್ಬೋದು, ಬೇರೆ ಕಡೆಗಳಲ್ಲಿ ಆಗಿರ್ಬೋದು, ನಿಮ್ದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬೇರೆ ಎಲ್ಲ ಕಡೆ ಚೆಕ್ ಮಾಡ್ತಿರ್ತೀರಾ. ಒಂದೊಂದು ಡೇಟ್ಸ್ ನಿಮಗೆ ಸಿಗ್ತಿರುತ್ತೆ. ಯಾವ ದಿನಾಂಕದೊಂದು ರಿಸಲ್ಟ್ ಆಗಿದೆ ಅಂತ ಒಂದು ಡೌಟ್ಸ್ ಇಟ್ಕೊಂಡಿರ್ತೀರಾ. ಸದ್ಯಕ್ಕೆ ಈಗ ನಿಮಗೆ ಕನ್ಫರ್ಮೇಷನ್ ತರ ತಿಳಿಸುವಂತಂದ್ರೆ ಏನು ಇಲಾಖೆಯವರು ಏನು ಹೇಳಿದ್ದೇನೋ, ಸೊ ಇದರ ಒಂದು ಡೇಟಲ್ಲಿ ಚೇಂಜಸ್ ಆಯ್ತಾ ಅಂತ ಏನು ಕೆಲವೊಂದು ಮಕ್ಕಳು ಪ್ರಶ್ನೆ ಕೇಳ್ತಿರಲ್ಲ, ಅಥವಾ ಒಂದು ಏಪ್ರಿಲ್ 8 ಅಥವಾ 9ನೇ ತಾರೀಕು 10ನೇ ತಾರೀಕು ಅಂತ ರಿಸಲ್ಟ್ಗಳ ಬಗ್ಗೆ ಸುದ್ದಿ ನಿಮಗೆ ಸಿಗ್ತಿರೋದಾಗಿರುತ್ತೆ. ಅದು ನಿಜಾನ ಅಂತ ಹೇಳಿದ್ರೆ, ಮೊದಲನೇದಾಗಿ ಇನ್ನೊಂದು ತಿಳಿಸೋದ್ರೆ ಇವರು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರುವಂಥದ್ದಾಗಿರುತ್ತೆ. ರಿಸಲ್ಟ್ಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಬಿಟ್ಟಂತ ನಂತರದಲ್ಲೂ ಕೂಡ ಅಲ್ಲೇ ನಿಮಗೆ ಲಿಂಕ್ ಕೂಡ ಇರುತ್ತೆ. ಮತ್ತು ಯಾವ ಥರ ರಿಸಲ್ಟ್ ಚೆಕ್ ಮಾಡಿದೀನಿ ಅಂತ ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಇರುತ್ತೆ. ಕಂಪ್ಲೀಟ್ ಆಗಿ ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಆಗಿರ್ಬೋದು, ಇಲಾಖೆ ಕಡೆಯಿಂದ ಒಂದು ಅಭ್ಯರ್ಥಿಗಳು ಅತಿ ಹೆಚ್ಚು ಮಾರ್ಕ್ಸ್ ಆಗಿರ್ಬೋದು, ಅಥವಾ ರಿಸಲ್ಟ್ ಶೀಟ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್, ಬ್ಲೂ ಪ್ರಿಂಟ್, ಪ್ರತಿಯೊಂದು ಇಲಾಖೆ ಕಡೆಯಿಂದ ಬಿಡುಗಡೆ ಆಗಿರತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಅಥವಾ ಸ್ಕೋರಿಂಗ್ ಪ್ಯಾಕೇಜ್ ರೀತಿಯಾದಂಥ ಅಂಶಗಳನ್ನು ಕೂಡ ವೀಕ್ಷಣೆ ಮಾಡಬಹುದಾಗುತ್ತೆ ಅಂತ ಕೂಡ ಹೇಳ್ತಾ, ಸೊ ಇದೀಗ ಒಂದು ರಿಸಲ್ಟ್ ಡೇಟ್ ಚೇಂಜ್ ಆಯ್ತಾ ಅಂತ ಹೇಳಿದ್ರೆ ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಕೊಡಬೇಕು ಅಂತ ದಿನಾಂಕನ ಇಟ್ಕೊಂಡಿದ್ದೀವಿ. ಎಲ್ಲ ಒಂದು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಆಗಿರ್ಬೋದು, ಬೇರೆ ಎಲ್ಲ ಕೆಲಸ ಕಾರ್ಯಗಳು ಮುಗಿದಂತ ಸಂದರ್ಭದಲ್ಲಿ ಆ ದಿನಾಂಕದಂದೇ ನಾವು ರಿಸಲ್ಟ್ ಅನ್ನು ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಶಿಕ್ಷಣ ಇಲಾಖೆಯವರು ಹೇಳಿದ್ರು. ಆದರೆ ಸದ್ಯಕ್ಕೆ ಕೆಲವೊಂದು ಅಭ್ಯರ್ಥಿಗಳಿಗೆ ಸಿಗ್ತಿರೋದು ಏಪ್ರಿಲ್ 8ನೇ ತಾರೀಕು ರಿಸಲ್ಟ್ ಅಂತೆ, 9ನೇ ತಾರೀಕು ಅಂತೆ, 10ನೇ ತಾರೀಕು ಅಂತೆ, 10ನೇ ತಾರೀಕು ಅಂತಾನೆ ಕೆಲವೊಂದು ಸುದ್ದಿ ಆಗ್ತಿರುವಂತದ್ದಾಗಿರುತ್ತೆ ಕೆಲವು ಕಡೆಗಳಲ್ಲಿ. ಸೊ ಇದು ನಿಜಾನ ಅಂತ ಎಲ್ಲ ಮಕ್ಕಳು ನಮ್ಗೆ ಏನು ಕೇಳ್ತಿರಲ್ಲ, ಮೆಜಾರಿಟಿ ಒಂದು ಪ್ರಶ್ನೆ ಎಲ್ಲ ಅಭ್ಯರ್ಥಿಗಳು ಕೂಡ ಇರೋದಾಗಿರುತ್ತೆ. ನೋಡ್ಬಿಟ್ಟು ಕೂಡ ಸುಮ್ಮನೆ ಆಗಿರ್ತಾರೆ ಕೆಲವು ಕಡೆಗಳಲ್ಲಿ. ಸೊ ಇದು ಏನು ಸುದ್ದಿ ಅಂತ ಹೇಳಿದ್ರೆ, ಸೊ ಮಾರ್ಚ್ 22ನೇ ತಾರೀಕು 2026ರಿಂದ ಇವ್ಯಾಲ್ಯೂಯೇಷನ್ ಶುರುವಾಗಿದೆ. ಸೊ ಶಿಕ್ಷಣ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಲಭ್ಯ ಇರೋ ಮಾಹಿತಿ ಬೇಸ್ ಮೇಲೆ ಏಪ್ರಿಲ್ 5ನೇ ತಾರೀಕು ತನಕ ಇವ್ಯಾಲ್ಯೂಯೇಷನ್ ನಡೆಯುವಂಥ ಸಾಧ್ಯತೆಗಳು ಇರುವಂತದ್ದಾಗಿರುತ್ತೆ. ಏಪ್ರಿಲ್ 5ನೇ ತಾರೀಕು ತನಕ ಮೌಲ್ಯಮಾಪನ ಅಂತೂ ಆಗುತ್ತೆ. ಆ ನಂತರದ ದಿನದಲ್ಲಿ ನಿಮ್ಮ ಒಂದು ರಿಸಲ್ಟ್ ಪ್ರಕಟ ಆಗ್ಬೋದಾಗಿರುತ್ತೆ. ಸೊ ಅಂದ್ರೆ ಶಿಕ್ಷಣ ಇಲಾಖೆ ಹೇಳಿರೋ ಪ್ರಕಾರ 2 ದಿನ ಉಳ್ಕೊಳ್ಳುತ್ತಲ್ಲ, ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಕೊಡಬೇಕು ಅಂದ್ರೆ. ಏಪ್ರಿಲ್ 7ಕ್ಕೆ ಬರುತ್ತಾಗಿದ್ರೆ ಇದ್ರ ಬಗ್ಗೆ ಹೇಳಿದ್ರೆ, ಈ ಬಾರಿ ಆಗಿರತಕ್ಕಂಥ ಬದಲಾವಣೆಗಳು ಅಥವಾ ಕಳೆದ ವರ್ಷಗಳಲ್ಲಿ ತೆಗೆದುಕೊಂಡಿರುವಂಥ ಶಿಕ್ಷಣ ಇಲಾಖೆ ನಿರ್ಧಾರ ಅಂತಂದ್ರೆ, ವ್ಯಾಲ್ಯೂಯೇಷನ್ ಆದ ನಂತರದಲ್ಲಿ ರಿಸಲ್ಟ್ಗೆ ಅವರ ಒಂದು ಮಾರ್ಕ್ಸ್ ಏನಿರುತ್ತಲ್ಲ, ಅಂದ್ರೆ ಅದು ಅಪ್ಡೇಟ್ ಆಗ್ತಿರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಅಂದ್ರೆ ಸಿಸ್ಟಮ್ ಅಪ್ಲೋಡ್ ಮಾಡ್ತಿರ್ತೀವಿ ಮಾರ್ಕ್ಸ್ಗಳನ್ನ ವ್ಯಾಲ್ಯೂಯೇಷನ್ ಆದಂಥ ಸಂದರ್ಭದಲ್ಲಿ ಅದೇ ದಿನದಂತೆ ಅಂತ ಹೇಳಿದರೆ, ಸೊ ಈ ಪ್ರಕಾರಕ್ಕೆ ಬೇಗ ಆಗಿದೆ ಅಂತ ಕಾರ್ಯ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಹಾಗಾಗಿ ವ್ಯಾಲ್ಯೂಯೇಷನ್ ಮುಗಿದಂತ 1ರಿಂದ 2 ದಿನದಲ್ಲೇ ರಿಸಲ್ಟ್ ಪ್ರಕಟ ಆಗೋದಕ್ಕೆ ಸಾಧ್ಯತೆಗಳಂತೂ ಇರುವಂಥದ್ದು ಇರುತ್ತೆ. ಬಟ್ ಆದರೆ 7ನೇ ತಾರೀಕಿಗೆ ಶಿಕ್ಷಣ ಇಲಾಖೆ ಕೊಟ್ಟಿರೋದು ಸಂಭಾವ್ಯ ದಿನಾಂಕ ಅಂತ ಹೇಳಿದ್ದಾರೆ. ಅದೇ ದಿನಾಂಕದಂತೆ ಕೊಡ್ತೀವಿ ಅಂತ ಎಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ. ಆ ಪ್ರಕಾರದಲ್ಲಿ ಒಂದು ಮತ್ತು ಇನ್ನೊಂದು 10ನೇ ತಾರೀಕು ರಿಸಲ್ಟ್ ಅಂತ ಏನಿದೆಯಲ್ಲ, ಏಪ್ರಿಲ್ನ ಸೆಕೆಂಡ್ ವೀಕ್ ಆಗಿರೋದ್ರಿಂದ ಒಂದು ಏಪ್ರಿಲ್ 10ನೇ ತಾರೀಕು ಅಂತಕ್ಕಂಥದ್ದು. ಸೊ ಆ ಒಂದು ರೀಸನ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು ಆ ತಿಂಗಳ ಅಂದ್ರೆ ಏಪ್ರಿಲ್ ತಿಂಗಳ 2ನೇ ವಾರದೊಳಗಡೆ ಅಂತೂ 100% ನಿಮ್ಮ ರಿಸಲ್ಟ್ ಬರುತ್ತೆ. ಸಂಭಾವ್ಯ ದಿನಾಂಕ ಅಂದ್ರೆ ಎಲ್ಲ ಮುಗಿದಂತ ಸಂದರ್ಭದಲ್ಲಿ ನಾವು ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ರಿಸಲ್ಟ್ ಪ್ರಕಟ ಆಗೋದಕ್ಕೆ 1ರಿಂದ 2 ದಿನ ಮೊದಲೇ ನಿಮಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತೂ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅನೌನ್ಸ್ ಮಾಡ್ತಾರೆ. ಯಾಕಂದ್ರೆ ಎಕ್ಸಾಮ್ ನಡೆಸಿರುವಂತಹ ಡಿಪಾರ್ಟ್ಮೆಂಟ್ ಏನಿದೆಲ್ಲ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗಳು ನಡೆಸಿರೋದ್ರಿಂದ ಅವರು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾರೆ. ರಿಸಲ್ಟ್ ಇಂಥ ದಿನದಂದು ಇಂಥ ಸಮಯಕ್ಕೆ ಇಂಥ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡ್ತೀವಿ ಅಂತ. ಅದೆಲ್ಲ ಬಂದಂತ ಸಂದರ್ಭದಲ್ಲಿ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾವುದೇ ಊಹಾಪೋಹಗಳಿಗೆ ನೀವು ಕಿವಿ ಕೂಡ ಹೋಗಬೇಡಿ. ಶಿಕ್ಷಣ ಇಲಾಖೆ ಏನು ಹೇಳಿದ್ರು ಎತ್ತ ನಿಮಗೆ ಎಲ್ಲ ಕನ್ಫರ್ಮೇಷನ್ ಅಂತೂ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ.